ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 8 ಮಂದಿಯಲ್ಲಿ 2 ಹಿಂದೂ ಯುವಕರು ಭಾಗಿಯಾಗಿರೋದ್ರ ಬಗ್ಗೆ ಶಂಕೆ ಇದೆ. ಇವರು ಚಿಕ್ಕಮಗಳೂರಿನ ಕಳಸಾದ ಹಿಂದೂ ಯುವಕರಿಬ್ರು ಅನ್ನುವಂಥದ್ದು ಗೊತ್ತಾಗಿದೆ. ಸಫ್ವಾನ್ ಗ್ಯಾಂಗ್ ಜೊತೆಗಿದ್ದಂತಹ ಯುವಕರು ಇವರು ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಶಂಕೆ ಇದೆ. ಸೊ ವಿಡಿಯೋ ಆಧರಿಸಿ ಮಂಗಳೂರು ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅವಿತು ಕುಳಿತಿದ್ರು ಆರೋಪಿಗಳೆಲ್ಲರೂ ಕೂಡ. ಈ 8 ಜನರನ್ನ ಈಗ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ಆ 8ರಲ್ಲಿ 2 ಹಿಂದೂ ಯುವಕರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಶಯ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಚರ್ಚೆಗಳು ಅಂತ ಹೇಳಿದ್ರೆ, ಈ ಕೊಲೆ ಬೇರೆ ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಆಗಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಈತ ಏನು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ಈತನ ಮೇಲೆ ಆರೋಪ ಇದೆಯಲ್ಲ, ಒಂದು ಫಾಜಿಲ್ ಹತ್ಯೆ, ಇನ್ನೊಂದು ಕೀರ್ತಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಒಬ್ಬ ಯುವಕನ ಹತ್ಯೆ ಪ್ರಕರಣದಲ್ಲೂ ಕೂಡ ಈತ ಆರೋಪಿಯಾಗಿದ್ದಾನೆ. ಸೊ ಹಾಗಾಗಿ ರೌಡಿ ಶೀಟರ್ ಕೂಡ ಆಗಿರುವಂತಹ ಈತನ ಕೊಲೆಯ ಹಿಂದೆ ಬರೀ ಒಂದು ಕಾರಣ ಇಲ್ಲ, ಬೇರೆ ಬೇರೆ ಕೊಲೆಗಳಲ್ಲಿ ಈತ ಏನು ಭಾಗಿಯಾಗಿದ್ದ, ಬಹುಶಃ ಆ ಕಾರಣದಿಂದಲೂ ಕೂಡ ಈತನ ಹತ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿನೇ ಈಗ CCTV ಫುಟೇಜ್ ಜೊತೆಗೆ ಅಲ್ಲಿದ್ದಂತಹ ಕೆಲವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದಂಥ ದೃಶ್ಯಗಳನ್ನು ಆಧರಿಸಿ ಒಂದಷ್ಟು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಬೆನ್ನಲ್ಲೇ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ಹೋಗಿದ್ದಾರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ 11 ಗಂಟೆಗೆ ಇರುವಂತಹ ಮೀಟಿಂಗ್. ಬೆಳಗ್ಗೆ 11 ಗಂಟೆಗೆ ಗೃಹ ಸಚಿವರು ನಡೆಸ್ತಾ ಇರುವಂತಹ ಸಭೆ ಇದು. ಜೊತೆಗೆ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರು ಕೂಡ ಇರ್ತಾರೆ. ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮೊದಲಿಗೆ ಏನಾಯಿತು ಮೊನ್ನೆ ನಡೆದಂತಹ ಒಂದು ಘಟನೆ, ಆ ಘಟನೆಯ ಬಗ್ಗೆ ಡೀಟೇಲ್ಸ್, ಜೊತೆಗೆ ಯಾರೆಲ್ಲರನ್ನ ಅರೆಸ್ಟ್ ಮಾಡಿದಿರಿ ಅಥವಾ ವಶಕ್ಕೆ ಪಡೆದಿದ್ದೀರಿ, ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಷಯಗಳೇನು, ಇದೆಲ್ಲದರ ಬಗ್ಗೆನೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವತ್ತು ಬಹುಶಃ ಇದರ ಬಗ್ಗೆ ಡೀಟೇಲ್ಸ್ ಕೊಡುವಂಥ ಸಾಧ್ಯತೆಗಳು ಕೂಡ ಇವೆ. ಇನ್ನು ನಿನ್ನೆ ಎಲ್ಲ ಮಂಗಳೂರು ತುಂಬ ಪ್ರಕ್ಷುಬ್ಧವಾಗಿತ್ತು, ಆದರೆ ಈಗ ಸದ್ಯಕ್ಕೆ ಕೂಲ್ ಆಗಿದೆ, ಸಹಜ ಸ್ಥಿತಿಗೆ ಮರಳಿದೆ ಈಗ ಮಂಗಳೂರು. ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು ನಿನ್ನೆ. ಬಟ್ ಈಗಲೂ ಹೇಳೋದಕ್ಕಾಗೋದಿಲ್ಲ ಹೇಗಿದೆ ಪರಿಸ್ಥಿತಿ ಅಂತೇಳಿ. ಸದ್ಯಕ್ಕಂತೂ ಜನಸಂಚಾರ ಎಲ್ಲವೂ ಕೂಡ ಎಂದಿನಂತೆ ನಡೀತಾ ಇದೆ. ಬಸ್ ಸಂಚಾರ ಎಂದಿನಂತೆ ನಡೀತಾ ಇದೆ, ಜನರು ಓಡಾಡ್ತಾ ಇದ್ದಾರೆ, ಅಂಗಡಿಗಳು ಓಪನ್ ಆಗಿವೆ, ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ನಿಷೇಧಾಜ್ಞೆ ಮುಂದುವರೆದಿದೆ. BNS ಕಲಂ 163, ಈ ಹಿಂದೆ ಓಲ್ಡ್ IPC 144 ಸೆಕ್ಷನ್ ಏನಿತ್ತಲ್ಲ, ಸೊ ಅದನ್ನು ಜಾರಿಗೊಳಿಸಿದ್ದಾರೆ. ನಿಷೇಧಾಜ್ಞೆ ಇದೆ. ಯಾರು ಗುಂಪಾಗಿ ಓಡಾಡೋ ಹಾಗಿಲ್ಲ, ಯಾರು ಗುಂಪಾಗಿ ನಿಂತ್ಕೊಂಡು ಅಲ್ಲಿ ಮಾತಾಡೋದು, ಇದೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಈಗ ಪೊಲೀಸರು ನಿಷೇಧಾಜ್ಞೆಯನ್ನು ಹೇರಿರೋದ್ರಿಂದಾಗಿ ಯಾವುದೇ ಸಭೆ ಸಮಾರಂಭಗಳು ಹೆಚ್ಚಿನ ಅಂದರೆ ಸಾರ್ವಜನಿಕವಾಗಿ ಈ ಜಾಥಾ ಮಾಡೋದು, ರ್ಯಾಲಿ ಮಾಡೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಬಟ್ ಸದ್ಯಕ್ಕೆ ಪರಿಸ್ಥಿತಿ ಅಂತೂ ಸಹಜ ಸ್ಥಿತಿಯಲ್ಲಿದೆ. ಮನೀಗ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಅಶೋಕ್, ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ ಎಲ್ಲ ಬಸ್ಗಳು ಕೂಡ ಬಂದ್ ಆಗಿದ್ವು, ನೀವು ಕೂಡ ಅಲ್ಲಿಂದ ರಿಪೋರ್ಟ್ ಮಾಡಿದ್ರಿ ಹೇಗಿದೆ ಸ್ಥಿತಿ ಅನ್ನುವಂಥದ್ದನ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರಿ ನಿನ್ನೆ. ಬಟ್ ಈಗ ಹೇಗಿದೆ? ಬೆಳಗ್ಗಿಂದಲೇ ಎಲ್ಲ ವ್ಯಾಪಾರ ವಹಿವಾಟುಗಳ ಆರಂಭವಾಗಿದೆಯಾ? ಮಾರ್ಕೆಟ್ಗಳಾಗಿರಲಿ ಅಥವಾ ಬಸ್ ಸಂಚಾರ ಎಲ್ಲವೂ ಕೂಡ ಸ್ಟಾರ್ಟ್ ಆಗಿದೆಯಾ? ಬಟ್ ಸ್ಟಿಲ್ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಶೋಕ್? ರೆಹಮಾನ್, ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿತ್ತು. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಿನ್ನೆ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಎಲ್ಲ ಖಾಸಗಿ ಸೇರಿದಂತೆ ಸಾರ್ವಜನಿಕ ಸರ್ಕಾರಿ ಬಸ್ ಸೇವೆ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಆದರೆ ಇವತ್ತು ಜನಜೀವನ ಎಂದಿನಂತೆ ಸಾಗ್ತಾ ಇದೆ. ಮತ್ತೆ ವಾಹನ ಸಂಚಾರಗಳು ಕೂಡ ಆರಂಭವಾಗಿದೆ. ಖಾಸಗಿ ಬಸ್ಗಳು, ಸರ್ಕಾರಿ ಬಸ್ಗಳು ಎಂದಿನಂತೆ ಓಡಾಡ್ತಾ ಇದೆ. ಜನರು ಕೂಡ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ನಾನೀಗ ಮಂಗಳೂರಿನ ಕದ್ರಿ ಬಳಿ ಇದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಎಂದಿನಂತೆ ಜನಜೀವನ ಆರಂಭ ಆಗಿರುವಂಥದ್ದು. ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದೆ. ಕಚೇರಿಗಳು, ಖಾಸಗಿ ವಲಯದ ಉದ್ಯೋಗಗಳು ಎಲ್ಲವೂ ಕೂಡ ಎಂದಿನಂತೆ ನಡೀತಾ ಇದೆ. ಖಾಸಗಿ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದರೂ ಕೂಡ ಯಾವಾಗ ಏನಾಗುತ್ತೆ ಎಂಬುದನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. 144 ಅಂದರೆ ಈ ಹಿಂದೇನು 150 ನಿಷೇಧಾಜ್ಞೆ ಇತ್ತು, ಆ ನಿಷೇಧಾಜ್ಞೆ ಸೆಕ್ಷನ್ ಮೇ 6 ಬೆಳಿಗ್ಗೆ
6 ಗಂಟೆವರೆಗೂ ಕೂಡ ಇರುತ್ತೆ. ಜಿಲ್ಲೆ ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಸೊ ಈ ಟೈಮಲ್ಲಿ ಗುಂಪಾಗಿ ಓಡಾಡುವಂಥದ್ದು, ಪ್ರತಿಭಟನೆ, ಜಾಥಾ, ಮೆರವಣಿಗೆ ಇದ್ಯಾವುದನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸದ್ಯ ಪರಿಸ್ಥಿತಿ ಶಾಂತ ಆಗಿದೆ. ಜನರಲ್ಲೂ ಕೂಡ ಒಂದಿಷ್ಟು ಆತಂಕವಿದೆ. ಅಂದರೆ ಯಾವಾಗ ಕರಾವಳಿಯಲ್ಲಿ ಏನಾಗುತ್ತೆ ಎಂಬುದನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಇವತ್ತು ಗೃಹ ಸಚಿವರು ಸಭೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನೇನು ಮಾಡಬೇಕೆನ್ನುವುದರ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ಕೂಡ ನೀಡಲಿಕ್ಕಿದ್ದಾರೆ. ಇದರ ಜೊತೆಗೆ ಸುಹಾಸ್ ಹತ್ಯೆಗೆ ಕಾರಣ ಏನು, ಇದೆಲ್ಲದ ವಿಚಾರದ ಕುರಿತಾಗಿಯೂ ಕೂಡ ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 8 ಮಂದಿ ಶಂಕಿತ ಆರೋಪಿಗಳನ್ನು ವಶಕ್ಕೆ ಪಡೆದಿರತಕ್ಕಂಥ ಮಾಹಿತಿಯೂ ಕೂಡ ಇದೆ. ಇದರಲ್ಲಿ 2 ಚಿಕ್ಕಮಗಳೂರು ಮೂಲದ ಆರೋಪಿಗಳು ಕೂಡ ಇದ್ದಾರೆ ಎನ್ನುವಂಥದ್ದು ಕೂಡ ಇದೆ. ಮತ್ತು ಈ ಹಿಂದೆ ಆಗಿರ್ತಕ್ಕಂಥ ಒಂದು ಕೊಲೆ ಮತ್ತು ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹತ್ಯೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಗೃಹ ಸಚಿವರು ಉತ್ತರವನ್ನು ನೀಡಲಿಕ್ಕಿದ್ದಾರೆ. ಈ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಕೂಡ ನೀಡಲಿಕ್ಕಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶೋಕ್. ನಿನ್ನೆ ಬಂದ್ ವೇಳೆ 5 KSRTC ಬಸ್ಗಳಿಗೆ ಹಾನಿಯಾಗಿತ್ತು. ಕಲ್ಲು ತೂರಾಟ ಮಾಡಿದ್ರು. ಜೊತೆಗೆ ಕೆಲವೊಂದಷ್ಟು ಪ್ರೈವೇಟ್ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಿದ್ರು. ಕಲ್ಲು ತೂರಾಟದಿಂದಾಗಿ ಬಸ್ಗಳ ಗಾಜು ಪುಡಿಯಾಗಿದೆ. 5 ಸರ್ಕಾರಿ ಬಸ್ಗಳ ಮುಂಭಾಗದ ಗಾಜು ಒಡೆದೋಗಿದೆ. ಈಗ ಯಾರು ಈ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದಾರೋ ಅಂಥವ್ರನ್ನ ಹುಡುಕುವ ಪ್ರಯತ್ನ ಆಗ್ತಿದೆ. ಅವರನ್ನು ಕೂಡ ಬಂಧಿಸಿ ಶಿಕ್ಷೆಗೆ ಒಳಪಡಿಸ್ತೀವಿ ಅನ್ನುವಂಥದ್ದನ್ನು ಪೊಲೀಸರು ಕೂಡ ಹೇಳಿದ್ದಾರೆ. ಯಾಕಂದರೆ ನಿನ್ನೆ ಕರೆ ನೀಡಿದ್ರು, ಹೌದು ಬಂದ್ ಮಾಡಿ ಅಂಥೇಳಿ, ಬಟ್ ಬಲವಂತವಾಗಿ ಹೋಗಿ ಕಲ್ಲು ಹೊಡೀರಿ ಅಂತ ಯಾರು ಕೂಡ ಹೇಳಿರಲಿಲ್ಲ. ಆದರೆ ಬಸ್ಗಳು ಓಡಾಡುವಾಗ ಕಲ್ಲು ತೂರಾಟ ಮಾಡಿ ಕಿಡಿಗೇಡಿಗಳು ಕೃತ್ಯವನ್ನು ಎಸಗಿದ್ರು. ನಾವು ಪ್ರತಿನಿಧಿ ಅಶೋಕ್ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದರೆ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಆದರೆ ಈ ಒಂದು ಬಂದ್ ಸಂದರ್ಭದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿರುವಂಥದ್ದು. ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿದಂಥ ಪ್ರಕರಣವು ಕೂಡ ದಾಖಲಾಗಿತ್ತು. ಇದೀಗ ಆ ಕಲ್ಲು ತೂರಾಟಕ್ಕೆ ಒಳಗಾದಂಥ ಬಸ್ಸುಗಳನ್ನು ಮಂಗಳೂರಿನ ಕದ್ರಿಯಲ್ಲಿ ತಂದು ನಿಲ್ಲಿಸಲಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ನಿನ್ನೆ ಮಂಗಳೂರಿನಲ್ಲಿ ಕಲ್ಲು ತೂರಾಟಕ್ಕೆ ಒಳಗಾದಂಥ ಬಸ್ಸುಗಳು. ಇದು ಮಂಗಳೂರಿನಿಂದ ಮುಡಿಪಿಗೆ ಹೋಗುವಂಥ ನಗರ ಸಾರಿಗೆ ಬಸ್, ಅಂದರೆ KSRTಗೆ ಸಂಬಂಧಪಟ್ಟಂಥ ಒಟ್ಟು 5 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಆಗಿರ್ತಕ್ಕಂಥ. ಅದರ ಮುಂಭಾಗದ ಗ್ಲಾಸ್ ಗಮನಿಸ್ಬೋದು, ಅಲ್ಲಿಗೆ ಕಲ್ಲನ್ನು ಬಿಸಾಡಿರೋದ್ರಿಂದಾಗಿ ಅದು ಗಾಜು ಸಂಪೂರ್ಣವಾಗಿ ಹುಡಿ ಆಗಿರುವಂಥದ್ದು. ಇದರ ಜೊತೆಗೆ ಅದರ ಪಕ್ಕದಲ್ಲಿ ಇನ್ನೊಂದು KSRTC ಬಸ್ ಇದೆ, ಅಂದರೆ ಹೊರ ಜಿಲ್ಲೆಗೆ ಹೋಗುವಂಥ ಬಸ್. ಅದರ ಮುಂಭಾಗದ ಗಾಜು ಕೂಡ ಸಂಪೂರ್ಣವಾಗಿ ಹುಡಿಯಾಗಿರುವಂಥದ್ದು. ಕಲ್ಲು ತೂರಾಟ ಮಾಡಿರೋ ಪರಿಣಾಮವಾಗಿ ಮುಂಭಾಗದ ಗಾಜು ಸಂಪೂರ್ಣವಾಗಿ ಹುಡಿಯಾಗಿ ಛಿದ್ರ ಆಗಿ ಹೋಗಿರ್ತಕ್ಕಂಥದ್ದು. ಇದರ ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಬಸ್ ಇದೆ, ಅದು ಕೂಡ ಗ್ರಾಮಾಂತರ ವಿಭಾಗದಲ್ಲಿ ಸಂಚಾರ ಮಾಡುವಂಥ ಬಸ್ ಇದಾಗಿದೆ. KSRTCಗೆ ಸೇರಿದಂಥ ಬಸ್ ಇದಾಗಿದೆ. ಅದರ ಮುಂಭಾಗದ ಗಾಜು ಕೂಡ ಕಲ್ಲು ತೂರಾಟದಿಂದಾಗಿ ಆ ಗಾಜು ಕೂಡ ಸಂಪೂರ್ಣವಾಗಿ ಹುಡಿಯಾಗಿರುವಂಥದ್ದು. ಇನ್ನು ಅದರ ಪಕ್ಕದಲ್ಲೇ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂಥ, ಕಾಸರಗೋಡಿಗೆ ಸಂಚಾರ ಮಾಡುವಂಥ ಬಸ್ಸಿನ ಮುಂಭಾಗದ ಗ್ಲಾಸ್ ಕೂಡ ಇದೇ ರೀತಿಯಾಗಿ ಕಲ್ಲು ತೂರಾಟ ಮಾಡಿರೋ ಪರಿಣಾಮವಾಗಿ ಅದು ಕೂಡ ಹುಡಿಯಾಗಿ ಹೋಗಿರುವಂಥದ್ದು. ಒಟ್ಟು 5 KSRTC ಬಸ್ಗಳೇ. ಇನ್ನು ಆ ಕಡೆ ಗಮನಿಸ್ಬೋದು, ಕದ್ರಿ ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆ ಮುಂಭಾಗವು ಕೂಡ ಒಂದು ಕಾಸರಗೋಡಿಗೆ ಸಂಚಾರವನ್ನು ಮಾಡಿಸುವಂಥ ಬಸ್ಸು ಕೂಡ ಅಲ್ಲಿ ಮುಂಭಾಗದಲ್ಲಿ ನಿಲ್ಲಿಸಲಾಗಿದೆ. ಅದರ ಮುಂಭಾಗದ ಗಾಜು ಕೂಡ ಇದೇ ರೀತಿಯಾಗಿ ಕಲ್ಲು ತೂರಾಟಕ್ಕೆ ಒಳಗಾಗಿರೋದ್ರಿಂದ ಅದರ ಗಾಜು ಕೂಡ ಸಂಪೂರ್ಣವಾಗಿ ಹುಡಿಯಾಗಿದೆ. ಒಟ್ಟು 5 KSRTC ಬಸ್ಗಳ ಮೇಲೆ ನಿನ್ನೆ ಜಿಲ್ಲೆಯಾದ್ಯಂತ ಕಲ್ಲು ತೂರಾಟ ಆಗಿರುವಂಥದ್ದು. ಇದರ ಜೊತೆಗೆ ಖಾಸಗಿ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ. ಒಟ್ಟು ಸುಮಾರು 8ಕ್ಕೂ ಅಧಿಕ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರುವಂಥದ್ದು. ಬೇರೆ ಬೇರೆ ಠಾಣೆಗಳಲ್ಲಿ ಈ ಕುರಿತಂತೆ ಪ್ರಕರಣವೂ ಕೂಡ ದಾಖಲಾಗಿದೆ. ಕಲ್ಲು ತೂರಾಟ ಮಾಡಿದವರು ಯಾರು, ಅವರ ಉದ್ದೇಶ ಏನಾಗಿತ್ತು ಎಂಬುದನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ CCTVಗಳನ್ನು ಸಂಗ್ರಹಿಸಿ ಅದರ ದಾಖಲೆ ಮೂಲಕ ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿದ್ದಾರೆ ಎಂಬುದನ್ನು ಫೈಂಡ್ ಔಟ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು. ಬೂದಿ ಮುಚ್ಚಿದ ಕೆಣ್ಣದಂತಿದೆ ಇನ್ನು ಮಂಗಳೂರು. ಸೊ ಹಾಗಾಗಿ ಹಾಕಿ ಅಲರ್ಟ್. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈಗಷ್ಟೇ ನಾವು ಪ್ರತಿನಿಧಿ ಅಶೋಕ್ ಜೊತೆಗೂ ಕೂಡ ಮಾತಾಡ್ತಾ ಇದ್ವಿ. ಸದ್ಯಕ್ಕೆ ಕೂಲ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮಂಗಳೂರು. ಹೌದು, ಎಲ್ಲ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಆರಂಭವಾಗಿವೆ. ಬಸ್ ಸಂಚಾರ ಎಂದಿನಂತೆ ಸ್ಟಾರ್ಟ್ ಆಗಿದೆ. ಜನ ಕೂಡ ಓಡಾಡ್ತಾ ಇದ್ದಾರೆ, ಆಫೀಸ್ಗೆ ಕಚೇರಿಗಳಿಗೆ ತೆರಳ್ತಾ ಇದ್ದಾರೆ, ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಮಂಗಳೂರಿನಲ್ಲಿ ಈ ಹಿಂದೆನೂ ಕೂಡ ನೋಡಿರೋ ಹಾಗೆ ಈ ಥರದೊಂದಷ್ಟು ಘಟನೆಗಳಾದಾಗ ಒಂದು ಸ್ವಲ್ಪ ಪರಿಸ್ಥಿತಿ ಪ್ರಕ್ಷುಬ್ಧವಾಗೇ ಇರುತ್ತೆ. ಹಾಗಾಗಿನೇ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆ ಆಗಿದ್ದಾರೆ. ಇವತ್ತು ಗೃಹ ಸಚಿವರು ಹಾಗೆ ಉಸ್ತುವಾರಿ ಕೂಡ ಅಲ್ಲೇ ಇದ್ದಾರೆ ಮಂಗಳೂರಿನಲ್ಲೇ. ಶಾಂತಿ ಸುವ್ಯವಸ್ಥೆ ಬಗ್ಗೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅನ್ನೋಂಥದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸಭೆ ಕೂಡ ಕರೆದಿದ್ದಾರೆ.
ಸೊ ಖಾಕಿ ಸರ್ಪಗಾವಲು ಇನ್ನೂ ಕೂಡ ಎಂದಿನಂತೆ ಇದೆ ಅಲ್ಲಿ. ನಿನ್ನೆ ಮೊನ್ನೆ ಏನಿತ್ತು ಪೊಲೀಸ್ ಸೆಕ್ಯೂರಿಟಿ, ಅದೇ ರೀತಿಯಾಗಿ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ಬಿಗಿ ಭದ್ರತೆಗೋಸ್ಕರ ಈಗ ಹೆಚ್ಚಿನ ಪೊಲೀಸರನ್ನ ಕೂಡ ಈಗ ಅಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ.